ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಮಷೀನಿಂದ ಎಂಬ್ರಾಯ್ಡ್ರಿ ವರ್ಕ್ನ ಹೇಗೆ ಮಾಡ್ತಾಯಿದ್ದೀನಿ, ಹಾಗೆ ಎಂಬ್ರಾಯ್ಡ್ರಿ ವರ್ಕ್ನ ಡಬಲ್ ಕಲರಿಂದ ಒಂದೇ ಬ್ಲೌಸಿಗೆ ಡಬಲ್ ಕಲರಿಂದ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅನ್ನೋದನ್ನ ನಾನಿವತ್ತು ನಾರ್ಮಲ್ ಬ್ಲೌಸು ಹೊಲಿಯೋ ಮಷೀನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ವಿಡಿಯೋನ ಯಾರು ಲಾಂಗ್ ಆಗುತ್ತೆ ಅಂತೇಳಿ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ, ಏನೂ ಅರ್ಥ ಆಗಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಬರ್ತಾಯಿದ್ದೀನಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ನಾನು ಮಾಡೋ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷೀನಲ್ಲಿ ಅರ್ಥನೇ ಆಗಲ್ಲ. ಅದಕ್ಕೋಸ್ಕರ ನೀವ್ಯಾರು ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ. ಈಗ ನಾನು ಡಬಲ್ ಕಲರ್ ದಾರದಿಂದ ಒಂದೇ ಬ್ಲೌಸ್ಗೆ ಯಾವ ರೀತಿಯಾಗಿ ನೆಕ್ಕಿಗೆ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಯಾವ್ಯಾವ ದಾರ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಬ್ರೌನ್ ಕಲರು ಮತ್ತು ಗೋಲ್ಡ್ ಕಲರು ಸಿಲ್ಕ್ ದಾರ ಅಂದರೆ ರೇಷ್ಮೆ ದಾರನ ತೊಗೊಂಡಿದ್ದೀನಿ. ಈ ರೇಷ್ಮೆ ದಾರಕ್ಕೆ ಮತ್ತು ಕೆಳಗಡೆ ಬಾಬಿನಿಗೆ ಕಾಟನ್ ದಾರ ತೊಗೊಂಡಿದ್ದೀನಿ. ಇದು ಗೋಲ್ಡ್ ಕಲರ್ ದಾರ, ಕಾಟನ್ ದಾರ ತೊಗೊಂಡಿದ್ದೀನಿ. ಅಂದರೆ ಬ್ಲೌಸು ಹೊಲಿತೀವಲ್ವ ಅದೇ ದಾರನೇ ಕೆಳಗಡೆ ಬಾಬಿನಲ್ಲಿ ತುಂಬ್ಕೋಬೇಕು. ಹಾಗೆ ನಾನಿಲ್ಲಿ ಮತ್ತು ರೇಷ್ಮೆ ದಾರ ಬ್ರೌನ್ ಕಲರು ಕಾಟನ್ ದಾರ ತೊಗೊಂಡಿದ್ದೀನಿ. ಕೆಳಗಡೆ ರೇಷ್ಮೆ ದಾರ ಹಾಕಬಾರ್ದು. ಯಾಕೆ ಅಂದರೆ ಇದು ಕಾಟನ್ ದಾರ ಹಾಕಿದರೆ ಬಟ್ಟೆಗೆ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಮತ್ತೆ ಮೇಲ್ಗಡೆ ಸಿಲ್ಕ್ ದಾರ ಮತ್ತು ಕೆಳಗಡೆನೂ ಸಿಲ್ಕ್ ದಾರ ಹಾಕಿದರೆ ಎರಡು ಸೆಟ್ ಆಗೋಲ್ಲ, ದಾರ ಪದೇ ಪದೇ ಕಟ್ಟಾಗುತ್ತೆ. ಅದಕ್ಕೋಸ್ಕರ ನೀವು ಯಾರು ಕೆಳಗಡೆ ಈ ರೀತಿ ರೇಷ್ಮೆ ದಾರನ ಹಾಕೋಕೆ ಹೋಗ್ಬೇಡಿ. ನಾನು ಹೇಳಿರೋ ಥರನೇ ನೀವು ಕಾಟನ್ ದಾರನ ಬಾವಿನಲ್ಲಿ ತುಂಬಿಕೊಂಡು ಕೆಳಗಡೆ ಕೇಸಲ್ಲಿ ಹಾಕ್ಕೊಂಡು ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನಾನಿಲ್ಲಿ ಕಟ್ಟರ್ ತೊಗೊಂಡಿದ್ದೀನಿ ಮತ್ತು ಕೆಳಗಡೆ ವರ್ಕ್ ಮಾಡೋದಕ್ಕೆ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಮೊದಲೇ ನಾನು ಫ್ರೇಮಿಗೆ ಕಾಟನ್ ಬಟ್ಟೆನ ವೇಸ್ಟ್ ಆಗಿರೋ ಬ್ಲೌಸ್ ಪೀಸನ್ನ ತೊಗೊಂಡು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಫಿಕ್ಸ್ ಮಾಡ್ಕೊಂಡಿರೋ ಕ್ಲಾತಿಗೆ ನೆಕ್ ಮಾರ್ಕ್ ಯಾವ ರೀತಿ ಹಾಕಿ ಡಬಲ್ ಕಲರ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ಬ್ಲೌಸಿಗೆ ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕ್ತೀನಿ ರೌಂಡಾಗಿ, ಅದೇ ರೀತಿಯಾಗಿ ಮಾರ್ಕ್ನ ಹಾಕ್ತೀನಿ ನೋಡಿ. ಇದು ಕಟ್ಟಿಂಗೋಸ್ಕರ ಮಾರ್ಕ್ ಹಾಕೋದು. ಹಾಗೆ ವರ್ಕ್ ಮಾಡೋದಕ್ಕೋಸ್ಕರ ಇನ್ನೊಂದು ರೌಂಡಾಗಿ ಮಾರ್ಕ್ನ ಹಾಕ್ಕೋಬೇಕು. ನಾನು ರೌಂಡಾಗಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನ ನೀವು ವರ್ಕ್ ಮಾಡೋದಕ್ಕೆ ಡಿಸೈನ್ ಮಾಡ್ಕೊಳ್ಳಿ. ನಾನು ರೌಂಡಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದು ನಾವು ಕಟ್ಟಿಂಗೋಸ್ಕರ ರೌಂಡಾಗಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ವರ್ಕ್ ಮಾಡೋದಕ್ಕೆ ಮತ್ತೊಂದು ಸೈಡು ಮಾರ್ಕ್ನ ಮಾಡ್ಕೊತಿದ್ದೀನಿ ನೋಡಿ. ನಿಮಗೆ ಈ ಡಿಸೈನ್ ಬರುತ್ತೆ, ಯಾವ ಡಿಸೈನ್ ಬರುತ್ತೆ ಆ ಡಿಸೈನು ಮಾರ್ಕ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಸುಮ್ಮನೆ ನಿಮಗೆ ರಫ್ ಆಗಿ ನೀವು ಪ್ರಾಕ್ಟೀಸ್ ಮಾಡಲಿ ಅನ್ನೋದಕ್ಕೋಸ್ಕರ ರೌಂಡಾಗಿಯೇ ತೋರಿಸ್ತಾ ಇದ್ದೀನಿ. ಈಗ ಇದು ಕಟ್ಟಿಂಗೋಸ್ಕರ ರೌಂಡ್ ಹಾಕಿರೋದು, ಇದು ವರ್ಕ್ ಮಾಡೋದಕ್ಕೋಸ್ಕರ ರೌಂಡ್ ಹಾಕಿದ್ದೀನಿ. ಇದ್ರ ಪಕ್ಕದಲ್ಲೇ ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದು ರೌಂಡು ಮಾರ್ಕ್ ಮಾಡಿಕೊಂಡು ನಿಮಗೆ ವರ್ಕ್ನ ಮಾಡೋದು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ರೌಂಡು ಹಾಕ್ಕೊಂಡು ಸ್ಕೆಚ್ಚನ್ನ ಮಾಡ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ಡಬಲ್ ಕಲರ್ಲಿಂದ ಯಾವ ರೀತಿಯಾಗಿ ಮಾಡ್ಕೋಬೇಕು ಎಂಬ್ರಾಯ್ಡ್ರಿ ವರ್ಕು ಅಂತ ತೋರಿಸ್ತೀನಿ. ಈಗ ಇದು ನಾನು ಸುಮ್ಮನೆ ಏನು ಮಾಡಿದ್ದೀನಿ ಅಂದರೆ ಕಟ್ಟಿಂಗ್ ಮಾಡೋದಕ್ಕೋಸ್ಕರ ಇದನ್ನು ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ವರ್ಕ್ ಮಾಡೋದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇಲ್ಲಿ ಎರಡು ಸ್ಕೆಚ್ಚನ್ನ ಮಾಡ್ಕೊಂಡಿದ್ದೀನಿ, ಅಂದರೆ ರೌಂಡ್ ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೇ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಬರುತ್ತೆ ಡಬಲ್ ಕಲರ್ ದಾರದಿಂದ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಅಂದಾಜು ಮೇಲೆ ಡಬಲ್ ಕಲರು ದಾರಾನ ಹಾಕಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಕೆಲವೊಬ್ಬರಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಟೇಪಿಂದ ನಾನು ಹಾಫ್ ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೋತಾ ಹೋಗ್ತೀನಿ. ಯಾಕೆ ಅಂದರೆ ಹಾಫ್ ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೋತಾ ಹೋದರೆ ಒಂದು ಕಲರ್ ದಾರ ಇಲ್ಲಿ ಬರುತ್ತೆ ಎಂಬ್ರಾಯ್ಡ್ರಿ ವರ್ಕು, ಇನ್ನೊಂದು ಕಲರ್ ದಾರ ಇಲ್ಲಿ ಬರುತ್ತೆ. ಅದಕ್ಕೆ ನಾನು ಟೇಪಿಂದ ಹಾಫ್ ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಹೋಗ್ತೀನಿ. ಅವಾಗ ನಿಮಗೆ ನಾವು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ ಮುಂದೆ ಟೇಪಿಂದ ಅಳತೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ನಾನು ಟೇಪ್ನ ತೊಗೊಂಡಿದ್ದೀನಿ, ಇದರಿಂದ ಹಾಫ್ ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಹೋಗ್ತೀನಿ. ಹಾಫ್ ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೋತಾ ಹೋಗ್ರಿ. ಆಮೇಲೆ ನಿಮಗೆ ಯಾವ ದಾರ ಹೆಚ್ಚು ಕಡಿಮೆ ಬರಲ್ಲ ಈ ರೀತಿ ಮಾರ್ಕ್ ಮಾಡ್ಕೋತಾ ಹೋದರೆ.
ಅದಕ್ಕೋಸ್ಕರ ನಿಮಗೆ ನಾನು ಮಾರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ನೈಸ್ ಬರುತ್ತೆ ಈ ವರ್ಕು. ಡಬಲ್ ಕಲರ್ ದಾರ ಇರುತ್ತಲ್ವ, ಅದರಿಂದ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ಯಾರಿಲಿ 2 ಕಲರ್ ಕೊಟ್ಟಿರ್ತಾರೆ, ಬ್ಲೌಸ್ ಒಂದು ಕಲರ್ ಇರುತ್ತೆ. ಬ್ಲೌಸ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ದಾರನ ನಾವು ಹಾಕೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಸ್ಯಾರಿಲಿ 2 ಕಲರ್ ಕೊಟ್ಟಿರ್ತಾರಲ್ವ, ಅದೇ ಥರನೇ ಸಿಲ್ಕ್ ದಾರ ತಂದು ನೀವು ಬ್ಲೌಸ್ಗೆ ಎಂಬ್ರಾಯ್ಡ್ರಿ ವರ್ಕು ಮಾಡ್ಕೋಬೋದು. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಯಾವ ರೀತಿಯಾಗಿ ಡಬಲ್ ಕಲರ್ ದಾರದಿಂದ ಅಂದರೆ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷಿನಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ನಾರ್ಮಲಾಗಿ ಎಂಬ್ರಾಯ್ಡ್ರಿ ಮಷಿನಲ್ಲೇ ಡಬಲ್ ಕಲರ್ ದಾರನ ಹಾಕ್ತಾರೆ ಎಲ್ಲರೂ. ನನಗೆ ಗೊತ್ತಿರೋ ಪ್ರಕಾರ ನಾನೇನು ಮಾಡ್ತೀನಿ ಅಂದರೆ ಡಬಲ್ ಕಲರ್ ದಾರನ ನಾರ್ಮಲ್ ಮಷಿನಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ ಇವತ್ತು ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ನೂ ಹೊಸ ಥರ ವೀಡಿಯೋನ ನಾನು ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮವಾಗಿ ನಿಧಾನವಾಗಿ ಹೇಳಿಕೊಡ್ತಾ ಇದ್ದೀನಿ. ಸುಮ್ಮನೆ ವೀಡಿಯೋ ನೋಡಿಕೊಂಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಟೈಮು. ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಈಗ ನಾನು ಎಲ್ಲನೂ ಹಾಫ್ ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದೊಂದು ಗೆರೆನ ಎಳ್ಕೊಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾರ್ಕ್ನ ಮಾಡಿದ್ದೀನಿ. ಯಾಕೆಂದರೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಗೊತ್ತಾಗಲ್ವಲ್ವ, ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಹಾಫ್ ಇಂಚಿಗೆ ಮಾರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಮಷಿನಲ್ಲಿ ಏನು ಬರಲ್ಲ ಅನ್ನೋಕ್ಕೆ ಇಲ್ಲ, ಎಲ್ಲ ರೀತಿಯಿಂದ ನಾನು ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನೋಡಿ ಹಾಫ್ ಇಂಚಿಗೆ ಮಾರ್ಕ್ನ ಮಾಡಿದ್ದೀನಿ ನಾನು. ಈಗ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ, ಯಾವ ಕಲರ್ ಎಲ್ಲಿ ಹಾಕ್ತೀನಿ, ಡಬಲ್ ಕಲರ್ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನಿವಾಗ ಫಸ್ಟು ಬ್ರೌನ್ ಕಲರ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ ನೀವು ಒಂದು ಸರಿ. ಚೆನ್ನಾಗಿ ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅಂತ ಸ್ವಲ್ಪ ಕಣ್ಣಾಡಿಸ್ಬಿಡಿ. ಹಾಗೆ ಫ್ರೇಮ್ ಮೂಮೆಂಟ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಕೇವಲ 1 ವಾರ 2 ದಿನ 3 ದಿನ ನೀವು ಇದೇ ರೀತಿಯಾಗಿ ನಾನು ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡ್ತೀನಿ, ದಾರನ ಯಾವ್ದು ಹಾಕ್ತೀನಿ, ಹ್ಯಾಂಡ್ ಮೂಮೆಂಟ್ ಕೂಡ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ಸ್ವಲ್ಪ ಕಣ್ಣಾಡಿಸ್ಬಿಟ್ರೆ ಸಾಕು. ನೀವು ಫ್ರೇಮ್ ಮೂಮೆಂಟು ಹ್ಯಾಂಡ್ ಮೂಮೆಂಟು ಪರ್ಫೆಕ್ಟ್ ಆಗಿದ್ದರೆ ವರ್ಕ್ ತಾನಾಗೇ ಬರುತ್ತೆ, ಯಾವುದೇ 2 ಮಾತಿಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಇರೋ ಟೈಮಲ್ಲೇ ಯಾವುದಾದ್ರೂ ಒಂದು ಕಲೀರಿ ಅನ್ನೋದಕ್ಕೋಸ್ಕರನೇ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ಹಾಗೆ ಹೊಸ ವೀಡಿಯೋ ಕೂಡ ನಿಮಗೆ ಗೊತ್ತಿಲ್ಲದೆ ಇರೋ ವರ್ಕ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಹಾಗೆ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಈಗ ಬ್ರೌನ್ ಕಲರು ಸಿಲ್ಕ್ ದಾರ ಅಂದರೆ ರೇಷ್ಮೆ ದಾರ ಹಾಕಿದ್ದೀನಿ, ಯಾವ ರೀತಿಯಾಗಿ ವರ್ಕ್ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಎಂಬ್ರಾಯ್ಡ್ರಿ ಮಷೀನಲ್ಲಿ ಡಬಲ್ ಕಲರು ಸಿಲ್ಕ್ ದಾರನ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ, ಸ್ಟ್ರೇಟಾಗಿ ವರ್ಕ್ ಮಾಡ್ಕೋತಾ ಹೋಗ್ತಾರೆ. ಆದರೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಅಂದರೆ ಫಿಲ್ ಮಾಡ್ಕೋತಾ ಹೋಗಬೇಕು. ಸ್ಟ್ರೇಟಾಗಿ ತೊಗೊಂಡ್ರೆ ನೀಟಾಗಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾ ಹೋಗ್ತಾಯಿದ್ದೀನಿ. ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಫಿಲ್ ಮಾಡ್ತಾ ಹೋದರೆ ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ಟ್ರೇಟಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಲ್ಲ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಕ್ರಾಸು ಎಂಬ್ರಾಯ್ಡ್ರಿ ವರ್ಕು ಹಾಗೆ ಸ್ಟ್ರೇಟ್ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತೋರಿಸಿದ್ದೀನಿ ನಾರ್ಮಲ್ ಮಷೀನಲ್ಲಿ. ಆದರೆ ಈ ಡಬಲ್ ಕಲರು ಸಿಲ್ಕ್ ದಾರದಿಂದ ಏನು ಮಾಡ್ತಿದ್ದೀನಿ ಅಂದರೆ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಬೇಕು. ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಯಾವ ರೀತಿಯಾಗಿ ಕ್ರಾಸಾಗಿ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ನಾನು ಬ್ಲೌಸ್ ಹೊಲಿಯೋವು ಯಾವುವು ಇಲ್ಲ ಅಂತಾದರೆ ಖಾಲಿ ಟೈಮಲ್ಲಿ ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತೀನಿ. ಅಂದರೆ ಹೊಸ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತೀನಿ. ನನಗೆ ಯಾವುದು ಚೆನ್ನಾಗಿ ಅನ್ನಿಸ್ತು ಅದನ್ನ ನಾನು ನಿಮ್ಮ ಮುಂದೆ ವೀಡಿಯೋ ಮೂಲಕ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಎಂಬ್ರಾಯ್ಡ್ರಿ ವರ್ಕ್ನ. ನೀವು ಕೂಡ ಖಾಲಿ ಕೂತ್ಕೊಂಡು ಏನು ಟೈಮ್ ವೇಸ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ, ಖಾಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ, ಯಾವುದಾದ್ರೂ ಒಂದು ವರ್ಕ್ ಮಾಡ್ತಾನೆ ಇರಬೇಕು ಅಂಥೇಳಿ ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಬರ್ತಾಯಿದ್ದೀನಿ. ಆದರೆ ನಾನು ಮಾತ್ರ ಖಾಲಿ ಕೂತ್ಕೊಳ್ಳಲ್ಲ. ಇಂಥದ್ದು ಯಾವುದೇ ಆದರೂ ಫಾಲ್ ಹಾಕೋದಾಯಿತು, ಬ್ಲೌಸ್ ಹೊಲಿಯೋದಾಯಿತು, ಡ್ರೆಸ್ಸು ಹೊಲಿಯೋದಾಯಿತು, ಯಾವುದೇ ಆಯಿತು ನಾನು ಎಲ್ಲ ರೀತಿಯಿಂದನೂ ವರ್ಕ್ ಮಾಡ್ತಾ ಇರ್ತೀನಿ ಮನೆಯಲ್ಲಿ. ಅದಕ್ಕೆ ನಿಮಗೂ ಕೂಡ ಮಾಡಿ ಅಂತ ಹೇಳ್ತಾಯಿದ್ದೀನಿ.
ಈಗ ನೋಡಿ ಬ್ರೌನ್ ಕಲರು ಸಿಲ್ಕ್ ದಾರದಿಂದ ನಾನು ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿರೋದನ್ನ ಒಂದೇ ಕಲರ್ ದಾರನ ಒಂದು ಬಾಕ್ಸ್ ಬಿಟ್ಟು ನಾನು ವರ್ಕ್ ಮಾಡ್ತಾ ಹೋಗಿದ್ದೀನಿ, ಎಂಬ್ರಾಯ್ಡ್ರಿ ವರ್ಕು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಗೋಲ್ಡ್ ಕಲರು ಸಿಲ್ಕ್ ದಾರ ತೊಗೊಂಡು ಈ ಬಿಟ್ಟಿರೋ ಬಾಕ್ಸ್ಗಳೆಲ್ಲನೂ ಎಂಬ್ರಾಯ್ಡ್ರಿ ವರ್ಕು ಮಾಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷೀನಿಂದ ಯಾವ ರೀತಿಯಾಗಿ ನೆಕ್ಕಿಗೆ ಡಬಲ್ ಕಲರು ತುಂಬ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟ್ ನಾನು ಸಿಲ್ಕ್ ದಾರದಿಂದ ಒಂದೊಂದು ಬಾಕ್ಸ್ ಬಿಟ್ಕೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಹೋಗಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಗೋಲ್ಡ್ ಕಲರು ಸಿಲ್ಕ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಾಣುತ್ತೆ ಇದು ಅಂತಂದು ಎಂಬ್ರಾಯ್ಡ್ರಿ ವರ್ಕು. ಬನ್ನಿ ಈಗ ನಾನು ಗೋಲ್ಡ್ ಕಲರ್ದು ಸಿಲ್ಕ್ ದಾರ ಹಾಕ್ಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತೀನಿ ನಾನಿವಾಗ. ನಾನಿಲ್ಲಿ ಕ್ರೀಮ್ ಕಲರು ಮತ್ತು ಬ್ರೌನ್ ಕಲರ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಈ ಸಿಲ್ಕ್ ದಾರದ್ದು. ಅದಕ್ಕೆ ನಾನು ಈ ರೀತಿಯಾಗಿ ಕಾಂಬಿನೇಷನ್ ಇರೋ ದಾರನ ತೊಗೊಂಡಿದ್ದೀನಿ. ಯಾಕಂದರೆ ಈ ಕ್ಲಾತ್ ಮೇಲೆ ಇದೇ ಹೈಲೈಟ್ ಆಗಿ ಕಾಣ್ತಾ ಇರೋದು ಸಿಲ್ಕ್ ದಾರ ಅಂದರೆ ಬ್ರೌನ್ ಕಲರ್ದು ಮತ್ತು ಕ್ರೀಮ್ ಕಲರ್ದು. ಅದಕ್ಕೋಸ್ಕರ ನಾನು ಈ 2 ಕಲರ್ ದಾರನ ತೋರಿಸ್ಕೊಂಡು ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ನೀವು ಸ್ಯಾರಿ ಕಲರ್ ಯಾವುದಿರುತ್ತೆ ಹಾಗೆ ಮತ್ತು ಗೋಲ್ಡು ಸಿಲ್ಕ್ ದಾರ ತೊಗೊಂಡು ಸ್ಯಾರಿ ಕಲರ್ ಯಾವುದಿರುತ್ತೆ ಆ ದಾರನೂ ಸಿಲ್ಕ್ ದಾರ ತೊಗೊಂಡು ಈ ರೀತಿಯಾಗಿ ಪ್ಲೇನ್ ಬ್ಲೌಸಿಗೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ನಾನು ಇದೇ ಸಿಲ್ಕ್ ದಾರ ಇಲ್ಲ ಅಂತ ಆದರೆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ನೀವು ಕಾಟನ್ ದಾರ ತೊಗೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ನೀಟಾಗಿ ಕಾಣುತ್ತೆ. ಮೊದಲು ನಮಗೆ ಪ್ರಾಕ್ಟೀಸ್ ಮಾಡೋದು ಮುಖ್ಯ, ಆಮೇಲೆ ವರ್ಕ್ ಮಾಡೋದು ಕಲಿಬೇಕು. ಮೊದಲು ಪ್ರಾಕ್ಟೀಸು ಮಾಡಿದ ಮೇಲೇ ಅಲ್ವಾ ವರ್ಕು ಚೆನ್ನಾಗಿ ಬರೋದು. ಪ್ರಾಕ್ಟೀಸೇ ಇಲ್ಲ ಅಂತ ಆದರೆ ವರ್ಕ್ ಯಾವುದು ಚೆನ್ನಾಗಿ ಬರಲ್ಲ. ತುಂಬಾ ನೀಟಾಗಿ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಯಾವ ರೀತಿಯಾಗಿ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನೀಗ ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ ನಾನು 2 ಕಲರ್ ದಾರನ ಯಾವ ರೀತಿಯಾಗಿ ಫಿಲ್ ಮಾಡಿದ್ದೀನಿ. ಹಾಗೆ ಬ್ಯಾಕ್ ನೆಕ್ಕಿಗೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಡಬಲ್ ಕಲರ್ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷೀನಿಂದ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೀನಿ. ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಷ್ಟಕ್ಕೆ ಬಿಡಲ್ಲ, ಝರಿ ಥ್ರೆಡ್ಡಿಂದ ನಾನು ಔಟ್ಲೈನ್ ಕೊಡ್ತೀನಿ ನೋಡಿ. ಆವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಗೋಲ್ಡ್ ಕಲರ್ದು ಝರಿ ಥ್ರೆಡ್ ಇರುತ್ತಲ್ಲ ಅದರಿಂದ ಔಟ್ಲೈನ್ ಕೊಟ್ಕೋತಾ ಹೋಗ್ತೀನಿ. ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಬಂದಿದೆ ನಾರ್ಮಲ್ ಮಷೀನಲ್ಲಿ ಅಂತ. ಬನ್ನಿ ಇವಾಗ ನಾನು ಝರಿ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಕೋತಾ ಹೋಗ್ತೀನಿ ನೋಡಿ. ನಾನು ಹಿಂದಿನ ವೀಡಿಯೋದಲ್ಲಿ ಝರಿ ಥ್ರೆಡ್ಡಿಂದ ಬಟರ್ಫ್ಲೈ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತೋರಿಸಿದ್ದೆ. ಈ ರೀತಿ ನೀವು ಎಂಬ್ರಾಯ್ಡ್ರಿ ವರ್ಕು ಮಾಡಿದಾದಮೇಲೆ ಔಟ್ಲೈನ್ ಕೊಟ್ಕೊಳ್ಳೋದಕ್ಕೆ ಝರಿ ಥ್ರೆಡ್ಡೇ ಯೂಸ್ ಮಾಡ್ಕೋಬೇಕು. ಮತ್ತು ಗೋಲ್ಡ್ ಕಲರು ಸಿಲ್ಕ್ ದಾರ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಈ ರೀತಿಯಾಗಿ ಝರಿ ಥ್ರೆಡ್ಡೇ ಯೂಸ್ ಮಾಡಿಕೊಂಡು ಔಟ್ಲೈನು ಎಂಬ್ರಾಯ್ಡ್ರಿ ವರ್ಕು ಮಾಡಬೇಕು. ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಫಿನಿಶಿಂಗ್ ಮಾತ್ರ ತುಂಬಾ ನೀಟಾಗಿರುತ್ತೆ. ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ಸಿಲ್ಕ್ ದಾರದಿಂದನೇ ಅಲ್ವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿರೋದು. ಔಟ್ಲೈನಿಗೆ ಝರಿ ಥ್ರೆಡ್ ಕೊಟ್ಟರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ನಾನು ಎಂಬ್ರಾಯ್ಡ್ರಿ ವರ್ಕು ಡಬಲ್ ಕಲರ್ದಿಂದ ಮಾಡಿದ್ದೀನಲ್ವ, ಅದಕ್ಕೆ ಔಟ್ಲೈನಾಗಿ ಎಂಬ್ರಾಯ್ಡ್ರಿ ವರ್ಕು ಝರಿ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಔಟ್ಲೈನೆಲ್ಲ ಕೊಟ್ಟಾದ್ಮೇಲೆ ಯಾವ ರೀತಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ತೋರಿಸ್ತಾಯಿದ್ದೀನಿ ನಿಮಗೆ. ಬ್ಯಾಕ್ ನೆಕ್ಕಿಗೆ ಡಬಲ್ ಕಲರ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ ಮೇಲೆ ಝರಿ ಥ್ರೆಡ್ಡಿಂದ ಔಟ್ಲೈನು ಯಾವ ರೀತಿಯಾಗಿ ಕೊಟ್ಕೊಂಡಿದ್ದೀನಿ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ. ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಸ್ಯಾರಿಲಿ ಡಬಲ್ ಕಲರ್ ಇರುತ್ತಲ್ವ, ಅದರಿಂದ ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಅದೇ ಕಲರ್ದು 2 ಸಿಲ್ಕ್ ದಾರ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಕೇವಲ ರಫ್ ಆಗಿ ನೀವು ಪ್ರಾಕ್ಟೀಸ್ ಮಾಡಲಿ ಅನ್ನೋದಕ್ಕೋಸ್ಕರ ನಿಮಗೆ ಡಬಲ್ ಕಲರ್ ದಾರದಿಂದ ಇವತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಎಂಬ್ರಾಯ್ಡ್ರಿ ವರ್ಕು ನೀವು ಕೂಡ ಇದೇ ರೀತಿಯಾಗಿ ವೇಸ್ಟ್ ಬ್ಲೌಸ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನು ಯಾವ ದಾರದಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊತ ಬರ್ತಾ ಇದ್ದೀನಿ. ನೀವು ಬಿಡದೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ, ಯಾರಿಗೂ ಅರ್ಥ ಆಗಲ್ಲ. ಈಗ ನೋಡಿ ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನಾನು ಫ್ರೇಮ್ನ ತೆಗೆದು ನಿಮಗೆ ತೋರಿಸ್ತೀನಿ.
ನೋಡಿ, ನಾರ್ಮಲ್ ಮಷಿನಲ್ಲಿ ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಕಲಿಬೇಕು ನೋಡಿ, ತುಂಬ ಕಲಿತ್ರೆ ನಿಮಗೆ ಅನುಕೂಲ ಆಗೋದು. ನಾನು ಪ್ರಾಕ್ಟೀಸ್ಗೋಸ್ಕರ ಅಂತ ತೋರಿಸಿದ್ರು ಕೂಡ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಯಾರಿಗೂ ಗೊತ್ತಾಗಲ್ಲ ನಾನು ಈ ರೀತಿಯಾಗಿ ನಾರ್ಮಲ್ ಮಷಿನಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಕಲಿತು ಮತ್ತು ಇದೇ ರೀತಿಯಾಗಿ ವರ್ಕ್ ಮಾಡಿಕೊಂಡ್ರು ನಿಮ್ಮ ಬ್ಲೌಸ್ಗೆ, ಅವ್ರಿಗೂ ಕೂಡ ಗೊತ್ತಾಗಂಗಿಲ್ಲ. ಯಾಕಂದರೆ ನಾರ್ಮಲ್ ಮಷಿನಲ್ಲಿ ಈ ರೀತಿ ವರ್ಕ್ ಇದೆ ಅಂತಲೇ ಕೆಲವರಿಗೆ ಗೊತ್ತಿಲ್ಲ. ನಾನು ಗೊತ್ತು ಮಾಡೋದಕ್ಕೋಸ್ಕರನೇ ಪ್ರತಿಯೊಂದು ವೀಡಿಯೋದಲ್ಲಿ ಪ್ರತಿಯೊಂದು ಡಿಸೈನ್ ಆಗಿ ಹೊಸ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಒಂದು ವೀಡಿಯೋ ನೋಡಿರ್ತೀರಲ್ವ, ನಾನು ಅದು ಮತ್ತು ನೆಕ್ಸ್ಟು ಬೇರೆ ವೀಡಿಯೋ ಹಾಕಿರ್ತೀನಿ ನನ್ನ ಪೇಜಲ್ಲಿ ಹೋಗಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ವ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡಿರೋ ಪ್ರತಿಯೊಂದು ವೀಡಿಯೋ ನಿಮಗೆ ಎಲ್ಲನೂ ಒಂದು ಬಿಡದೆ ಎಲ್ಲನೂ ಬಂದೇ ಬರುತ್ತೆ. ಶಾರ್ಟ್ಸು ಬರುತ್ತೆ, ಹಾಗೆ ವೀಡಿಯೋ ಕೂಡ ಬರುತ್ತೆ. ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ವರ್ಕು ನೋಡ್ಕೊಳ್ಳಿ. ಒಂದೇ ವೀಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರತಿಯೊಂದು ವೀಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಡಿಫ್ರೆಂಟಾಗಿಯೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ, ಹಾಗೆ ಡಿಸೈನ್ ಕೂಡ ಬೇರೆ ಹಾಕಿ ವೀಡಿಯೋನ ಮಾಡಿದ್ದೀನಿ. ಹಾಗೆ ಎಂಬ್ರಾಯ್ಡ್ರಿ ಕೂಡ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋನ ನೋಡಿ, ಒಂದು ಬಿಡದೇ ಇರೋ ಹಾಗೆ ನೋಡಿದರೆ ನಿಮಗೆ ಪಕ್ಕ 100% ಬಂದೇ ಬರುತ್ತೆ. ಈ ಎಂಬ್ರಾಯ್ಡ್ರಿ ವರ್ಕು ಮಿಸ್ ಮಾಡ್ಕೋಬೇಡಿ, ಯಾವ ವೀಡಿಯೋನೂ ಮಿಸ್ ಮಾಡ್ಕೋಬೇಡಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅಂತ. ರಫಾಗಿ ನಾನು ವೇಸ್ಟು ಬಟ್ಟೆ ಮೇಲೆ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ಕೂಡ ಫಸ್ಟು ಕಲಿಬೇಕಾದ್ರೆ ವೇಸ್ಟು ಬಟ್ಟೆ ಇರುತ್ತಲ್ವ, ಅದ್ರ ಮೇಲೇ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ತೋರಿಸ್ತೀನಿ ನೋಡಿ, ನಾನು ಫ್ರೇಮ್ ತೆಗೆದು ಯಾವ ರೀತಿಯಾಗಿ ಬ್ಯಾಕ್ ಸೈಡು ನಾನು ನ್ಯೂಸ್ ಪೇಪರು ಹಾಕಿದ್ದೀನಿ, ಅದನ್ನು ಕೂಡ ತೆಗೆದು ಯಾವ ರೀತಿಯಾಗಿ ವರ್ಕ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ನಾನು ಫ್ರೇಮ್ ತೆಗೆದು ಹಿಂದ್ಗಡೆ ನ್ಯೂಸ್ ಪೇಪರ್ ಹಾಕಿದ್ನಲ್ವ, ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಹಾಗೆ ಅಂತ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.